ನೋಡಿ, ಅದು ಬಿಜೆಪಿ ಅವರ ವೈಯಕ್ತಿಕ ವಿಚಾರಗಳು, ಅವ್ರ ಪಾರ್ಟಿ ವಿಷಯಗಳು. ಅವ್ರು ಯಾರಿಗೆ ಇಟ್ಕೋತಾರೆ, ಯಾರಿಗೆ ಬಿಡ್ತಾರೆ ಗೊತ್ತಿಲ್ಲ. ಆದರೆ ಒಂದು ಗಮನಿಸ್ಬೇಕಂದ್ರೆ, ತಾವು ಯತ್ನಾಳ್ ಅವ್ರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಅವರ ಹೋರಾಟ ಈ ಕುಟುಂಬ ರಾಜಕೀಯ ವಿರುದ್ಧ ಇತ್ತು, ಭ್ರಷ್ಟಾಚಾರದ ವಿರುದ್ಧ ಇತ್ತು. ಅವ್ರದ್ದು ಈಶ್ವರಪ್ಪ ಅವ್ರದ್ದು ಏನು ಹೋರಾಟ ಇದೆ, ಬಿಜೆಪಿಯನ್ನ ಏನು ಈ ಕಲುಷಿತ ವಾತಾವರಣ ಇದೆ ಅದರಿಂದ ಮುಕ್ತಿಗೊಳಿಸ್ಬೇಕು, ಶುದ್ಧೀಕರಣ ಆಗಬೇಕು ಬಿಜೆಪಿ ಅಂತ ಇತ್ತು. ಆ ಹೋರಾಟಕ್ಕೆ ಇವತ್ತು ಕೇಂದ್ರ ಬಿಜೆಪಿ ಅವರು ಜಟ್ಕಾ ಕಟ್ ಹೊಡೆದ್ಬಿಟ್ಟಿದ್ದಾರೆ. ಹಾಗಾಗಿ ಇವತ್ತು ಬಿಜೆಪಿ, ಕೇಂದ್ರ ಬಿಜೆಪಿಯವರು ಬಹಳ ಸ್ಪಷ್ಟವಾದಂಥ ಸಂದೇಶ ಯತ್ನಾಳ್ ಅವರಿಗೆ ಮತ್ತೆ ಬೇರೆ ಹಿಂದೂ ಹುಳಿಗಳಿಗೆ ಏನು ಕಳಿಸಿದ್ದಾರೆ ಅಂದ್ರೆ, ನಮಗೆ ಭ್ರಷ್ಟಾಚಾರ ಇಷ್ಟ, ಕುಟುಂಬ ರಾಜಕೀಯ ಇಷ್ಟ, ನೀವು ಎಷ್ಟೇ ತಿಪ್ಪರ್ಲಾಗ ಹಾಕಿದ್ರು ಇವರಿಬ್ಬರನ್ನ ನಾವು ಬಿಟ್ಕೊಡೋದಿಲ್ಲ. ಪಾಕ್ಸ್ಕೋ ಅಕ್ಯೂಸ್ಡ್ ಅನ್ನೇ ನಾವು ಮುಂದಿಟ್ಕೊಂಡು ಚುನಾವಣೆ ಮಾಡ್ತೀವಿ. ಯಾರ ಮೇಲೆ ECIR ಕೇಸ್ ಇದೆ, ಯಾರ ಮೇಲೆ ದುಬೈ ಹೋಗೋ ಆರೋಪ ಇದೆ, ಅವರನ್ನೇ ನಾವು ಮುಂದಿಟ್ಕೊಂಡು ಮಾಡ್ತೀವಿ ಅಂತ ಸ್ಪಷ್ಟವಾದಂಥ ಸಂದೇಶ ಕಳಿಸಿದ್ದಾರೆ. ಬಿಜೆಪಿ ಪಕ್ಷ ಏನಿದೆ ಅದು ಶುದ್ಧೀಕರಣ ಮಾಡ್ಲಿಕ್ಕೆ ಆಗೋದಿಲ್ಲ ನಮ್ಮ ಕಡೆಯಿಂದ. ನಾವು ಬ್ಲ್ಯಾಕ್ ಮೇಲಿಗೆ ಈಲ್ಡ್ ಆಗಿದ್ವಿ, ಹಿಂದೆನೂ ಈಲ್ಡ್ ಆಗಿದ್ವಿ, ಮುಂದೆನೂ ಈಲ್ಡ್ ಆಗ್ತೀವಿ ಅಂತ ಸ್ಪಷ್ಟವಾದಂಥ ಸಂದೇಶ ಕಳಿಸಿದ್ದಾರೆ ಯತ್ನಾಳ್ ಅಂಡ್ ಕಂಪನಿ ಅವರಿಗೆ. ಕಚೇರಿನಲ್ಲಿ ಮೀಟ್ ಮಾಡಿದಾರಲ್ಲ, ಕಚೇರಿನಲ್ಲಿ ಮೀಟ್ ಮಾಡಿದ್ರೆ ತಪ್ಪೇನಿದೆ, ಅದರ್ಥ ಆಗಿಲ್ಲ. ಈಗ ಮೊನ್ನೆ ನಾನು ಹೋಗಿ ನಮ್ಮ ಸಂಬಂಧಪಟ್ಟಂತ ಮಂತ್ರಿ CR ಪಾಟೀಲ್ ಅವರಿಗೆ ಮೀಟ್ ಮಾಡಿದೆ, ಸೋಮಣ್ಣ ಅವರಿಗೆ ಮೀಟ್ ಮಾಡಿದೆ. ಅಂದ್ರೆ ನಾನು ಬಿಜೆಪಿ ಸೇರ್ತಾ ಇದ್ದೀನ ಅಥವಾ ಅವ್ರ ಕಾಂಗ್ರೆಸ್ ಸೇರ್ತಾ ಇದ್ದಾರ? ಕೇಂದ್ರ ಸರ್ಕಾರದಿಂದ ಪುರಸ್ಕೃತವಾದಂಥ ಯೋಜನೆಗಳು ಬಗ್ಗೆ ನಾನು ಚರ್ಚೆನೇ ಮಾಡಬಾರ್ದ? ಅಥವಾ ನಮ್ಮ ಯಾರು ಶಾಸಕರು, ಸಂಸದರು ಅಥವಾ ಮಂತ್ರಿಗಳು ಹೋಗ್ಲೇಬಾರ್ದ? ಮತ್ತು ನೀವೇ ಹೇಳ್ತೀರಾ ಕೇಂದ್ರ ಸರ್ಕಾರದಿಂದ ಏನು ತಂದಿಲ್ಲ ಅಂತ ಹೇಳ್ತೀರಾ. ಹೋದ್ರೆ ನೀವು ಟೀ ಯಾಕೆ ಕುಡಿತೀರಾ, ಕಾಫಿ ಯಾಕೆ ಕುಡಿತೀರಾ ಅವ್ರ ಜೊತೆ ಅಂತ ಕೇಳ್ತೀರಾ. ಏನ್ ಮಾಡೋದು? ನೀವೇ ಒಂದು ನಮಗೆ ಮಾರ್ಗಸೂಚಿಗಳು ಕೊಟ್ಬಿಡಿ, ಅದ್ರ ತಕ್ಕಂಗೆ ನಾವು ನಡ್ಕೊಂತೀವಿ. ನೋಡಿ, JDS ಅವರು ಕ್ಲೋಸ್ ಚಾಪ್ಟರ್ ಇಲ್ಲಿ, ಹೌದಾ ಇಲ್ಲ? ಇಲ್ಲಿ ಪಾಪ ಸದನದಲ್ಲಿ ಯಾರು ಇಲ್ಲ ಅವರಿಗೆ. ನೋಡೋಣ ಮುಂದೆ ಏನೇನಾಗುತ್ತೆ ಅಂತ, ಕಾದ್ ನೋಡಿ. ಯಾಕಿನ್ನ ಇಷ್ಟು ಬೇಗ ಡಿಸಿಷನ್ ತಗೋತೀರಾ? ಆಗುತ್ತೆ, ಯಾಕಾಗೋದಿಲ್ಲ ಹೇಳಿ? ಎಲ್ಲರಿಗೂ ಅವ್ರವ್ರ ರಾಜಕೀಯ ಅಸ್ತಿತ್ವದ ಪ್ರಶ್ನೆ ಅಲ್ವಾ? ನನಗಿರ್ಬೋದು, ಅವರಿಗಿರ್ಬೋದು. ವಿ ವಿಲ್ ಡೂ ವಾಟ್ ಈಸ್ ಬೆಸ್ಟ್ ಫಾರ್ ಅವರ್ ಫ್ಯೂಚರ್, ಫಾರ್ ದ ಫ್ಯೂಚರ್ ಆಫ್ ಅವರ್ ಕಾನ್ಸ್ಟಿಟ್ಯೂಯೆನ್ಸಿ, ಹೌದಾ ಇಲ್ಲ? ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.